ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಥರದ ಶರ್ಟನ್ನು ರಿಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸಾಕಷ್ಟು ಹಳೆಯ ಶರ್ಟ್ಗಳು ನಮ್ಮ ಹತ್ರ ಇರುತ್ತಲ್ವ, ಅದನ್ನು ರಿಯೂಸ್ ಮಾಡಬೇಕು ಅಂತಿದ್ದವರು ಖಂಡಿತವಾಗಿ ಈ ಒಂದು ವಿಧಾನವನ್ನು ಅಥವಾ ಈ ಒಂದು ವಸ್ತುವನ್ನು ಟ್ರೈ ಮಾಡಿ ನೋಡಬಹುದು. ನಾನೇನು ಮಾಡ್ತಿದ್ದೀನಿ, ಈ ಶರ್ಟ್ಗೆ ಈ ಥರ ಸ್ಲೀವ್ಸ್ ಇರೋ ಕಡೆ ನೀಟಾಗಿ ಒಂದು ಸ್ಕೇಲ್ ಸಹಾಯದಿಂದ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಕಾಲರ್ ಕಡೆಗೂ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ತೀನಿ. ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬೇಸಿಕಲಿ ನಮಗೆ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು, ಇಲ್ಲಿ ನೀಟಾಗಿ ಬರೋ ಹಾಗೆ. ಸೊ ನಾನು 4 ಕಡೆಗೂ ಲೈನ್ ಹಾಕಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಕಟ್ ಮಾಡ್ಕೊಂಡಿದ್ದಾಯ್ತು ನೋಡಿ. ಈ ಥರ ಕಾಲರ್ ಪಾರ್ಟು ಮತ್ತು ಸ್ಲೀವ್ಸ್ ಪಾರ್ಟು ಸಪ್ರೇಟ್ ಮಾಡಿಕೊಂಡೆ. ಹಾಗೆ ಮೂಲೆಗೆ 4 ಮೂಲೆಗಳಿಗೂ 4x4 ಮಾರ್ಕ್ ಮಾಡಬೇಕು, ಒಂದು ಬಾಕ್ಸ್ ಥರ. ಸೊ 4x4 ಇಂಚಿಗೆ 4 ಕಡೆನೂ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿದೆಯಲ್ಲ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ನಾವು ಅಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಕಟ್ ಮಾಡಿರೋ ಪೋರ್ಷನನ್ನು ಹಾಗೆ ಬಿಡ್ತಾ ಇದ್ದೀನಿ. ಉಳಿದಿರುವಂಥ 4 ಕಡೆಗೂ ಡಬಲ್ ಸ್ಟಿಚ್ ಹಾಕಿ ಈ ಥರ ನಾವು ಸೆಕ್ಯೂರ್ ಮಾಡ್ಕೊಳ್ಬೇಕು. ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಅಂದರೆ ನಾವು ಎಲ್ಲಿ ಕಟ್ ಮಾಡಿದ್ವಿ ಅಲ್ವಾ, ಅದರ ಆ ಕಡೆ ಮತ್ತು ಈ ಕಡೆ ಮೇಲ್ಗಡೆ ಕೆಳಗಡೆ 2 ಕಡೆಗೂ ಈ ರೀತಿಯಾಗಿ ನಾವು ಡಬಲ್ ಸ್ಟಿಚ್ ಹಾಕಿ ಇದನ್ನು ಗಟ್ಟಿ ಮಾಡ್ಕೊಳ್ಬೇಕು. ಹಳೆ ಶರ್ಟ್ಸಿನಿಂದ ಒಂದು ಒಳ್ಳೆ ರಿಯೂಸ್ ಮಾಡಬಹುದು. ಸೊ ಅದನ್ನೇ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನಾನು 4 ಕಡೆಗೂ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನಾವು 4x4 ಕಟ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಈ ಥರ ಅಗಲ ಮಾಡ್ತಾ ಹಿಡಿತಾ ನೋಡಿ, ಈ ಥರ 4 ಕಡೆಗೂ ಈ ಥರ ಹಿಡಿದ್ಬಿಟ್ಟು ಸ್ಟಿಚ್ ಮಾಡಬೇಕು. ಸೊ ಇವಾಗ ನಾನು 4 ಕಡೆಗೂ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ಬಟನ್ಸ್ ಇದೆಯಲ್ಲ, ಬಟನ್ಸ್ ಮೂಲಕ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಸೊ ನೋಡಿ, ಇದಕ್ಕೆ ಯಾವುದೇ ಜಿಪ್ ಬೇಡ, ಸ್ಪಾಂಜ್ ಬೇಡ, ಏನೇನೂ ಬೇಡ. ಜಸ್ಟ್ ಒಂದು ಸಿಂಪಲ್ ಹಳೆ ಶರ್ಟಿಂದ ಮಾಡಬಹುದಾದಂಥ ಒಂದು DIY ಇದು. ಹಾಗೆ ಇವಾಗ ಬೇಸಿಗೆಗಾಲ ಬಂತು, ನಮ್ಮ ಚಳಿಯ ಬಟ್ಟೆಗಳು, ಸ್ವೆಟರ್ಸ್ಗಳು, ಮಫ್ಲರ್ಸು, ಆಮೇಲೆ ಜಾಕೆಟ್ಸು ಇವೆಲ್ಲ ಇವಾಗ ಮತ್ತೆ ವಾಪಸ್ಸು ಕಬರ್ಡ್ನಲ್ಲಿ ಇಡೋ ಸಮಯ. ಸೊ ಇದಕ್ಕೆ ಒಂದು ಒಳ್ಳೆ ಆರ್ಗನೈಸರ್ ಕೂಡ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುವಿಂದ ರೆಡಿ ಆಯಿತು, ₹1 ಖರ್ಚಿಲ್ದೇ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಉಪಯುಕ್ತ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.